ಕುಮಾರಸ್ವಾಮಿ ಅವರು ಸರ್ ಈ ವಿಚಾರಕ್ಕೆ ಓಪನ್ ಡಿಬೇಟ್ಗೆ ಹೇಳಿದ್ನಲ್ಲಪ್ಪ ಸಬ್ಜೆಕ್ಟ್ ಎಲ್ಲ ಕುಮಾರಸ್ವಾಮಿ ಅವರು ಓಪನ್ ಡಿಬೇಟ್ ಸಬ್ಜೆಕ್ಟ್ ಇದೆ. ಎನಿಬಡಿ ಕಮ್ ಫಾರ್ ಡಿಬೇಟ್. ಈ ಕಡೆದೇನು ನರೇಗಾ ಏನು ಈ ರಾಮ್ಜಿ ಏನು ಎಲ್ಲ ಓಪನ್ ಇಟ್ಕೊಂಡು ಚರ್ಚೆಗೆ ಬರಬೇಡ ಅಂತ ಹೇಳೋರು ಅವರು. ಸರ್ ಸರ್ಕಾರದಲ್ಲಿ ಅಧಿಕಾರಿಗಳ ರಕ್ಷಣೆ ಇಲ್ಲ ಅಂತ ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು. ಯಾಕಂದ್ರೆ ಮೊನ್ನೆ ರಾಜೀವ್ ಗೌಡರು ಆ ರೀತಿ ಧಮಕಿ ಹಾಕಿದ್ದು, ಬೆದರಿಕೆ ಹಾಕಿದ್ದು, ನೋಡಿ ಯಾರೇ ಆ ಥರ ಮಾಡಿದ್ರು ಕಾನೂನು ರೀತಿ ಕ್ರಮ ತಗೋತೀವಿ. ಅದನ್ನು ಜನರಲೈಸ್ ಮಾಡೋಕ್ಕಾಗಲ್ಲ. ಅವರು ವೈಸ್ ಚಾನ್ಸಲರ್ ಇದ್ರು ಓಪನ್ ಯೂನಿವರ್ಸಿಟಿ, ಚೀಫ್ ಮಿನಿಸ್ಟರ್ ಆಗಿ ಅಲ್ಲಿ ನುಗ್ಗಿ ಗೊತ್ತೋ ಯಾರು ಅಂತ ಗಲಾಟೆ ಮಾಡಿದ್ರಲ್ಲ ಕುಮಾರಸ್ವಾಮಿ ಅವ್ರನ್ನ ಎದುರಿಸಿದ್ರು. ಅವ್ರನ್ನ ಅವರೇ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಮೈಸೂರು ಯೂನಿವರ್ಸಿಟಿ ಓಪನ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಲೇಡಿ ಇದ್ರು. ನೋಡಿ ರೆಕಾರ್ಡ್ ಹಿಸ್ಟ್ರಿ ತೆಗೆದು ನೋಡಿ ತೆಗೆದು ನೋಡಿ. ಸರ್ ಇವತ್ತು DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವ್ರ ಭೇಟಿಗೆ ಹೋಗ್ತಾ ಇದ್ದಾರೆ ಸರ್. ಅವರು ಒಂದ್ ಕಡೆ ಹೇಳ್ತಾ ಇದ್ರು ಸರ್, ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿ ಮತ್ತೆ ಪೋಸ್ಟ್ಗಳು ಮಾಡ್ತಾ ಇದ್ರು. ನೋಡಿ ಎಲೆಕ್ಷನ್ ಡಿಕ್ಲೇರ್ ಮಾಡೋಕ್ಕೆ ಅಬ್ಸರ್ವರ್ ಮಾಡಿದ್ದಾರೆ. ನಮ್ಮ DK ಶಿವಕುಮಾರ್ ಅವರು ಅಸ್ಸಾಂನ ಅಬ್ಸರ್ವ್ ಆಗಿದ್ದಾರೆ. ಅವ್ರನ್ನೆಲ್ಲ ಕರೆದಿದ್ದಾರೆ, ಹೋದಾಗ ಎಲ್ಲರೂ ಭೇಟಿ ಮಾಡ್ತಾರೆ. ಈಸ್ ಎ KPCC ಪ್ರೆಸಿಡೆಂಟ್. He has got every right to meet every leader in the country. ಲೀಡರ್ನೆಲ್ಲ ಅಟ್ಯಾಕ್ ಮಾಡ್ತೀರಿ. ಮುಖ್ಯಮಂತ್ರಿಗಳನ್ನೇ ಕೂಡ ಟಾರ್ಗೆಟ್ ಅನ್ನೋದು ಕುಮಾರಸ್ವಾಮಿ ಒಂದು ಮಾತು ಹೇಳ್ತಾರೆ. CM ಲೀಸ್ಡ್ ಬೇಸ್ಡ್ CM ಅನ್ನುವಂತ ಮಾತನ್ನು ಹೇಳ್ತಾರೆ. ಇದು ನಿಮ್ಮ ಪಕ್ಷದ ಮುಖ್ಯಮಂತ್ರಿ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಈಸ್ ದಿ ನಂಬರ್ 1 ಚೀಫ್ ಮಿನಿಸ್ಟರ್ ಹೂ ಹ್ಯಾಸ್ ಕಂಪ್ಲೀಟೆಡ್ ಮೋರ್ ನಂಬರ್ ಆಫ್ ಡೇಸ್ ಎಸ್ ಚೀಫ್ ಮಿನಿಸ್ಟರ್. ಲೀಸ್ ಅಂದ್ರೆ ಎಷ್ಟಿರ್ತದೆ? 3 ತಿಂಗಳು 6 ತಿಂಗಳು ಆ ಥರ ಮಾಡೋಗಿರೋರು ಇವ್ರುಗಳು. ಇವ್ರು ಎಷ್ಟು ವರ್ಷ ಇದ್ದಾರೆ? ಈಸ್ ದಿ ನಂಬರ್ 1 ಚೀಫ್ ಮಿನಿಸ್ಟರ್ ಹ್ಯಾಸ್ ಕಂಪ್ಲೀಟೆಡ್ 8 years ಅಲ್ವಾ? 7.5 years ಜಾಸ್ತಿ. ರಿಲೀಸ್ ಇದ್ರೆ ಎಷ್ಟಿರ್ಬೇಕಾಯ್ತು? ಅಲ್ರಿ ಎಷ್ಟು ದಿನ ಇರ್ಬೇಕಾಯ್ತು? 12 ತಿಂಗಳು 11 ತಿಂಗಳು 1.5 ವರ್ಷ ಅಷ್ಟಿರ್ಬೇಕಾಯ್ತಲ್ಲ. ಹಂಗಿದ್ರೆ ಇವರು ಎಸ್ ಕಂಪ್ಲೀಟೆಡ್ 5 years, ನಾವು ಎಸ್ ಕಂಪ್ಲೀಟೆಡ್ ಮೋರ್ ದೆನ್ 2.5 years. ಸ್ಟಿಲ್ ಈಸ್ ಇನ್ ಆಫೀಸ್. ಏನು ಇವೆಲ್ಲ ಆಚಾಸ್ಪದ ಇವೆಲ್ಲ. ಓಕೆ, ಥ್ಯಾಂಕ್ ಯು. ಕುಮಾರಸ್ವಾಮಿ ಅವರು ಸರ್ ಈ ವಿಚಾರಕ್ಕೆ ಓಪನ್ ಡಿಬೇಟ್ಗೆ ಹೇಳಿದ್ನಲ್ಲಪ್ಪ ಸಬ್ಜೆಕ್ಟ್ ಎಲ್ಲ ಕುಮಾರಸ್ವಾಮಿ ಅವರು ಓಪನ್ ಡಿಬೇಟ್ ಸಬ್ಜೆಕ್ಟ್ ಇದೆ. ಎನಿಬಡಿ ಕಮ್ ಫಾರ್ ಡಿಬೇಟ್. ಈ ಕಡೆದೇನು ನರೇಗಾ ಏನು ಈ ರಾಮ್ಜಿ ಏನು ಎಲ್ಲ ಓಪನ್ ಇಟ್ಕೊಂಡು ಚರ್ಚೆಗೆ ಬರಬೇಡ ಅಂತ ಹೇಳೋರು ಅವರು. ಸರ್ ಸರ್ಕಾರದಲ್ಲಿ ಅಧಿಕಾರಿಗಳ ರಕ್ಷಣೆ ಇಲ್ಲ ಅಂತ ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು. ಯಾಕಂದ್ರೆ ಮೊನ್ನೆ ರಾಜೀವ್ ಗೌಡರು ಆ ರೀತಿ ಧಮಕಿ ಹಾಕಿದ್ದು, ಬೆದರಿಕೆ ಹಾಕಿದ್ದು, ನೋಡಿ ಯಾರೇ ಆ ಥರ ಮಾಡಿದ್ರು ಕಾನೂನು ರೀತಿ ಕ್ರಮ ತಗೋತೀವಿ. ಅದನ್ನು ಜನರಲೈಸ್ ಮಾಡೋಕ್ಕಾಗಲ್ಲ. ಅವರು ವೈಸ್ ಚಾನ್ಸಲರ್ ಇದ್ರು ಓಪನ್ ಯೂನಿವರ್ಸಿಟಿ, ಚೀಫ್ ಮಿನಿಸ್ಟರ್ ಆಗಿ ಅಲ್ಲಿ ನುಗ್ಗಿ ಗೊತ್ತೋ ಯಾರು ಅಂತ ಗಲಾಟೆ ಮಾಡಿದ್ರಲ್ಲ ಕುಮಾರಸ್ವಾಮಿ ಅವ್ರನ್ನ ಎದುರಿಸಿದ್ರು. ಅವ್ರನ್ನ ಅವರೇ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಮೈಸೂರು ಯೂನಿವರ್ಸಿಟಿ ಓಪನ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಲೇಡಿ ಇದ್ರು. ನೋಡಿ ರೆಕಾರ್ಡ್ ಹಿಸ್ಟ್ರಿ ತೆಗೆದು ನೋಡಿ ತೆಗೆದು ನೋಡಿ. ಸರ್ ಇವತ್ತು DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವ್ರ ಭೇಟಿಗೆ ಹೋಗ್ತಾ ಇದ್ದಾರೆ ಸರ್. ಅವರು ಒಂದ್ ಕಡೆ ಹೇಳ್ತಾ ಇದ್ರು ಸರ್, ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿ ಮತ್ತೆ ಪೋಸ್ಟ್ಗಳು ಮಾಡ್ತಾ ಇದ್ರು. ನೋಡಿ ಎಲೆಕ್ಷನ್ ಡಿಕ್ಲೇರ್ ಮಾಡೋಕ್ಕೆ ಅಬ್ಸರ್ವರ್ ಮಾಡಿದ್ದಾರೆ. ನಮ್ಮ DK ಶಿವಕುಮಾರ್ ಅವರು ಅಸ್ಸಾಂನ ಅಬ್ಸರ್ವ್ ಆಗಿದ್ದಾರೆ. ಅವ್ರನ್ನೆಲ್ಲ ಕರೆದಿದ್ದಾರೆ, ಹೋದಾಗ ಎಲ್ಲರೂ ಭೇಟಿ ಮಾಡ್ತಾರೆ. ಈಸ್ ಎ KPCC ಪ್ರೆಸಿಡೆಂಟ್. He has got every right to meet every leader in the country. ಲೀಡರ್ನೆಲ್ಲ ಅಟ್ಯಾಕ್ ಮಾಡ್ತೀರಿ. ಮುಖ್ಯಮಂತ್ರಿಗಳನ್ನೇ ಕೂಡ ಟಾರ್ಗೆಟ್ ಅನ್ನೋದು ಕುಮಾರಸ್ವಾಮಿ ಒಂದು ಮಾತು ಹೇಳ್ತಾರೆ. CM ಲೀಸ್ಡ್ ಬೇಸ್ಡ್ CM ಅನ್ನುವಂತ ಮಾತನ್ನು ಹೇಳ್ತಾರೆ. ಇದು ನಿಮ್ಮ ಪಕ್ಷದ ಮುಖ್ಯಮಂತ್ರಿ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಈಸ್ ದಿ ನಂಬರ್ 1 ಚೀಫ್ ಮಿನಿಸ್ಟರ್ ಹೂ ಹ್ಯಾಸ್ ಕಂಪ್ಲೀಟೆಡ್ ಮೋರ್ ನಂಬರ್ ಆಫ್ ಡೇಸ್ ಎಸ್ ಚೀಫ್ ಮಿನಿಸ್ಟರ್. ಲೀಸ್ ಅಂದ್ರೆ ಎಷ್ಟಿರ್ತದೆ? 3 ತಿಂಗಳು 6 ತಿಂಗಳು ಆ ಥರ ಮಾಡೋಗಿರೋರು ಇವ್ರುಗಳು. ಇವ್ರು ಎಷ್ಟು ವರ್ಷ ಇದ್ದಾರೆ? ಈಸ್ ದಿ ನಂಬರ್ 1 ಚೀಫ್ ಮಿನಿಸ್ಟರ್ ಹ್ಯಾಸ್ ಕಂಪ್ಲೀಟೆಡ್ 8 years ಅಲ್ವಾ? 7.5 years ಜಾಸ್ತಿ. ರಿಲೀಸ್ ಇದ್ರೆ ಎಷ್ಟಿರ್ಬೇಕಾಯ್ತು? ಅಲ್ರಿ ಎಷ್ಟು ದಿನ ಇರ್ಬೇಕಾಯ್ತು? 12 ತಿಂಗಳು 11 ತಿಂಗಳು 1.5 ವರ್ಷ ಅಷ್ಟಿರ್ಬೇಕಾಯ್ತಲ್ಲ. ಹಂಗಿದ್ರೆ ಇವರು ಎಸ್ ಕಂಪ್ಲೀಟೆಡ್ 5 years, ನಾವು ಎಸ್ ಕಂಪ್ಲೀಟೆಡ್ ಮೋರ್ ದೆನ್ 2.5 years. ಸ್ಟಿಲ್ ಈಸ್ ಇನ್ ಆಫೀಸ್. ಏನು ಇವೆಲ್ಲ ಆಚಾಸ್ಪದ ಇವೆಲ್ಲ. ಓಕೆ, ಥ್ಯಾಂಕ್ ಯು.